ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ಚಿನ್ನಸ್ವಾಮಿ ಸ್ಟೇಡಿಯಂ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ ಮಗ. ಬೆಂಗಳೂರಿಂದ ಇಂಟರ್ನ್ಯಾಷನಲ್ ಮ್ಯಾಚಸ್ ಆಗಿರಲಿ, ಜೊತೆಗೆ RCB ಮ್ಯಾಚಸ್ಗಳೆಲ್ಲ ಏನೇನು ದೊಡ್ಡ ದೊಡ್ಡ ಮ್ಯಾಚಸ್ಗಳು ಇವೆಂಟ್ಗಳು ಅದು ಇದೆಲ್ಲ ಏನು ನಡೆಯುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂಲ್ಲ ಎತ್ಬಿಟ್ಟು ಬೇರೆ ಕಡೆ ಹಾಕಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ರಂತೆ ಕರ್ನಾಟಕ ಗೌರ್ಮೆಂಟ್ ಅವರು. ಏನು ಗುರು ಇದು ಇವ್ರದ್ದು ಆಟಗಳು, ಇವ್ರು ಮಾಡೋವಂಥ ನೆಗ್ಲಿಜೆನ್ಸ್ಗಳಿಂದ, ಇವ್ರು ಮಾಡೋವಂಥ ಮಿಸ್ಟೇಕ್ಸ್ಗಳಿಂದ ಬೆಂಗಳೂರು ಸ್ಟೇಡಿಯಂನ ಏನಕ್ಕೆ ಬ್ಲೇಮ್ ಮಾಡ್ತಾರೆ ಇವ್ರು ಮಾಡಿರೋದು ನೆಗ್ಲಿಜೆನ್ಸಲ್ಲಿ. ಪಟ್ಟನಾಗಿ ಇವೆಂಟ್ ಆರ್ಗನೈಸ್ ಮಾಡ್ಬಿಟ್ಟು ಈ ಥರ ಎಲ್ಲ ಆಗಿರೋಂಥದ್ದು ಯಾವತ್ತಾನ ಇತಿಹಾಸದಲ್ಲಿ ಬೆಂಗಳೂರು ಸ್ಟೇಡಿಯಂ ಈ ಥರ ಆಗಿದೆಯಾ? ಪಟ್ಟನಾಗೆ ಗೊತ್ತಿತ್ತು ಇವ್ರಿಗೆ ಈ ಥರ ಆಗುತ್ತೆ ಸೀನ್ ಅಂತ ಗೊತ್ತಿನೂ ಕೂಡ ಪಟ್ಟನಾಗಿ ಇವೆಂಟ್ ಆರ್ಗನೈಸ್ ಮಾಡುವಂಥದ್ದು 3 ಲಕ್ಷ ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಆ ರೇಂಜ್ಗೆ ಇತ್ತು, ಪಕ್ಕ ಜನ ದೊಂಬಿ ಆಗುತ್ತೆ ಅಂತ. ಬಟ್ ಇವ್ರು ಈ ಥರ ಇವೆಂಟ್ನ ಮಾಡಿಕೊಂಡು ಏನೂ ಆಗಬಾರ್ದು ಅಂತ ಎಕ್ಸ್ಪೆಕ್ಟ್ ಮಾಡೋದಿದೆಯಲ್ಲ, ಸೀರಿಯಸ್ಲಿ ಸಿಲ್ಲಿ ಅಂತ ಅನ್ಸುತ್ತೆ. ಇದನ್ನ ಮೈಸೂರಿಗೆ ಹಾಕಬೇಕು, ತುಮಕೂರಿಗೆ ಹಾಕಬೇಕು, ಸ್ಟೇಡಿಯಂಗಳೆಲ್ಲ ಕಟ್ತಾ ಇದ್ರಲ್ಲ ಹೊಸ ಸ್ಟೇಡಿಯಂನ, ಅಲ್ಲಿ ಹಾಕಬೇಕು ಇಲ್ಲಿ ಹಾಕಬೇಕು, ಅಲ್ಲೂ ಹಾಕಿ ಮ್ಯಾಚ್ಗಳೇ ಇಲ್ಲ ಅಂತಲ್ಲ, ಬಟ್ ಮ್ಯಾಚೇ ನಡೆಸಬಾರ್ದು ಬೆಂಗಳೂರಲ್ಲಿ ಅನ್ನುವಂಥದ್ದು ಇದೆಯಲ್ಲ, ಇದು ಮುಟ್ಟಾಳ್ತನ ಅಂತ ಅನ್ಸುತ್ತೆ. ಇವ್ರು ಮಾಡೋಂಥ ನೆಗ್ಲಿಜೆನ್ಸಿಗೆ ಬೆಂಗಳೂರು ಸ್ಟೇಡಿಯಂನ ಬ್ಲೇಮ್ ಮಾಡೋ ಥರ ಆಗೈತಿ ಇಲ್ಲಿ. ಅಪ್ಡೇಟ್ ಬಿಟ್ಟು ರೀಸೆಂಟಾಗಿ 1-2 ದಿನದಿಂದ ಸ್ಪ್ರೆಡ್ ಆಗ್ತಾ ಇತ್ತು ರೋಹಿತ್ ಶರ್ಮಾ ಅವರಿಂದ ODI ಕ್ಯಾಪ್ಟನ್ಸಿ ಕೂಡ ಕಿತ್ಕೊಂತಾರೆ ಅಂತ, ರೋಹಿತ್ ಶರ್ಮಾ ಆಸ್ ಎ ಪ್ಲೇಯರ್ ಆಡ್ತಾರೆ ಅಂತ ಅಪ್ಡೇಟ್ ಅಂತೂ ಬರ್ತಾ ಇದ್ದು. ಬಟ್ ಇವೆಲ್ಲ ರ್ಯೂಮರ್ಸ್ ಅಂತ ಇವಾಗ ಈಚೆಗಡೆ ಬಂದಿದೆ. ರೋಹಿತ್ ಶರ್ಮಾ ನನ್ನ ಪ್ರಕಾರ ನೋಡ್ತು ಅಂತಂದರೆ 2027 ವರ್ಲ್ಡ್ ಕಪ್ವರೆಗೂ ಕೂಡ ಕ್ಯಾಪ್ಟನ್ ಆಗಿರ್ತಾರೆ ಆ್ಯಂಡ್ ಆ ವರ್ಲ್ಡ್ ಕಪ್ ಆದ ಮೇಲೆ ರಿಟೈರ್ಮೆಂಟ್ನ ಕೊಡ್ತಾರೆ ಅಂತ. ಈಗ ಆಲ್ರೆಡಿ 2 ಫಾರ್ಮೇಟಿಂದ ಕೂಡಿದರೆ ಇದೊಂದು ಫಾರ್ಮೇಟ್ನ ಮಾತ್ರ ಉಳಿಸ್ಕೊಂಡಿದ್ರೆ ಅದು 27ವರೆಗೂ ಇನ್ನು 1.5 ವರ್ಷ 2 ವರ್ಷ ಇರ್ತಾರೆ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಸೊ ನೋಡುವ ಅದೇನಾಗುತ್ತೆ ಅಂತ. ಬಟ್ ಗ್ಯಾರಂಟಿ ಅಂತೂ ಕೊಡೋಕ್ಕಾಗಲ್ಲ, 2 ವರ್ಷದ ಲಾಂಗ್ ರನ್ ಇದು, ಏನೇನಾಗುತ್ತೋ ಇಂಡಿಯನ್ ಕ್ರಿಕೆಟ್ ಡೆವಲಪ್ಮೆಂಟ್ಸ್ಗಳು ಅಂತ. ವಿರಾಟ್ ಕೊಹ್ಲಿನೇ ಟಕ್ಕನಾಗಿ ಇಳಿಸ್ಬಿಟ್ರು ಕ್ಯಾಪ್ಟನ್ಸಿಯಿಂದ. ನಾವೇನೇನೋ ಅಂದ್ಕೊಂಡಿದ್ವಿ ವಿರಾಟ್ ಕೊಹ್ಲಿಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಎಲ್ಲ. ಅಪ್ಡೇಟ್ ಮಾತ್ರ ವೆನ್ಯೂ ಚೇಂಜ್ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ ಮಗ. ಇಂಡಿಯಾದ ಹೋಮ್ ಮ್ಯಾಚಸ್ಗಳೆಲ್ಲ ಏನಿದೆ, ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಫಸ್ಟ್ ಟೆಸ್ಟು ಕೋಲ್ಕತ್ತಾಯಿಂದ ಅದು ನ್ಯೂ ಡೆಲ್ಲಿಗೆ ಶಿಫ್ಟ್ ಆಗಿದೆಯಂತೆ. ಜೊತೆಗೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫಸ್ಟ್ ಟೆಸ್ಟ್ ಏನು ನಡೆಯುತ್ತೆ ಅದು ನ್ಯೂ ಡೆಲ್ಲಿಯಿಂದ ಕೋಲ್ಕತ್ತಾಗೆ ಶಿಫ್ಟ್ ಆಗಿದೆಯಂತೆ. ಆ್ಯಂಡ್ ವುಮೆನ್ಸ್ ಆಸ್ಟ್ರೇಲಿಯಾ ವರ್ಸಸ್ ವುಮೆನ್ಸ್ ಇಂಡಿಯಾ ಇದು ಫಸ್ಟ್ ODI, ಸೆಕೆಂಡ್ ODI ಮತ್ತು ಥರ್ಡ್ ODI ಚೆನ್ನೈಯಲ್ಲಿದ್ದು ನ್ಯೂ ಚಾಂದಿಗಾ ಜೊತೆಗೆ ನ್ಯೂ ಡೆಲ್ಲಿಗೆ ಶಿಫ್ಟ್ ಆಗಿದೆಯಂತೆ. ಆ್ಯಂಡ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಇಂಡಿಯಾ ಎ ವರ್ಸಸ್ ಸೌತ್ ಆಫ್ರಿಕಾ ಏನು ಬೆಂಗಳೂರಲ್ಲಿ ಏನಾಗಬೇಕಾಗಿತ್ತು ಇದು ರಾಜ್ಕೋಟಿಗೆ ಶಿಫ್ಟ್ ಆಗಿದೆ. 3 ಡೇಯ ಮ್ಯಾಚು ಅಂತ ಅಪ್ಡೇಟ್ ಅಂತೂ ಬಂದಿದೆ. ಸೊ ಹೋಮ್ ಸೀಸನ್ಸಲ್ಲಿ ಸ್ವಲ್ಪ ಚೇಂಜಸ್ ಅಂತೂ ಆಗಿದೆ. ಇವೆಲ್ಲ ಇವೆಲ್ಲ ಏನು ಮೈನ್ ಮ್ಯಾಚ್ಗಳ ಬಿಡೋ, ಏನು ಬೆಂಗಳೂರಲ್ಲಿ ಶಿಫ್ಟ್ ಆಗಿರೋವಂಥದ್ದು ಏನು ಆರ್ಡಿನರಿ ಮ್ಯಾಚು. ಏನಕ್ಕೆ ಶಿಫ್ಟ್ ಮಾಡಿದ್ರೆ ಬೆಂಗಳೂರು ಮ್ಯಾಚ್ ಅಂತ ಕೇಳಿದ್ರೆ ರೀಸೆಂಟಾಗೆಲ್ಲ ಇವೆಲ್ಲ ಸೀನ್ ಆಯ್ತಲ್ಲ, ಅದಕ್ಕೆ ಪ್ರಾಬ್ಲಿ ಶಿಫ್ಟ್ ಮಾಡಿದ್ರೆ ಅಂತ ಕಾಣಿಸಿದೆ ಬೆಂಗಳೂರು ಮ್ಯಾಚ್ ರಾಜ್ಕೋಟಿಗೆ. ಅಪ್ಡೇಟ್ ನಂಬರ್ 4 ಕ್ರಿಸ್ ವೋಕ್ಸ್ ಇಂಗ್ಲೆಂಡ್ನ ಪ್ಲೇಯರ್ ಒಂದು ಸ್ಟೇಟ್ಮೆಂಟ್ ಆಗಿ ಕೊಡಿದ್ರೆ ಓವರ್ ದ ಇಯರ್ಸ್ ವಿರಾಟ್ ಕೊಹ್ಲಿ ಆಗಿರಲಿ, ರೋಹಿತ್ ಶರ್ಮಾ ಆಗಿರಲಿ, ಟೆಸ್ಟ್ ಕ್ರಿಕೆಟ್ಲಿ ಪ್ರೂವನ್ ಪ್ಲೇಯರ್ಸ್ಗಳು ಎಸ್ಪೆಷಲಿ ವಿರಾಟ್ ಕೊಹ್ಲಿ ನಾವು ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ ಅಂತ ಅನ್ಕೊತಿದ್ವಿ ಇಂಡಿಯಾ ಅಂತ ಅಂದಾಗ. ಇವಾಗೇನು ಕಾಂಪಿಟೇಷನ್ ಇಲ್ಲ ಅಂತ ಅಲ್ಲ, ಇವರು ಸುಮ್ಮನೆ ಓವರಾಗಿ ಅನ್ಕೊಳಕ್ಕೆ ಹೋಗ್ಬಾರ್ದು. ಇಂಡಿಯನ್ ಟೀಮ್ ಇದೆ, ಏನು ಬೇಕಾದ್ರು ಅವ್ರಿಗೆ ಅಪ್ಸೈಡ್ ಡೌನ್ ಸೈಡ್ ಮಾಡ್ಬಿಡ್ತಾರೆ ನಮ್ಮ ಇಂಡಿಯನ್ ಟೀಮು. ಇಂಗ್ಲೆಂಡ್ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ. ಬಟ್ ಇವ್ರಿಗೆ ಏನು ಅನ್ನಿಸ್ತಾ ಇದೆ ಅಂತಂದರೆ, ನಮಗೆ ಇಲ್ಲಾಗರು ವಿರಾಟ್ ಕೊಹ್ಲಿ ಇತ್ತು ಒಂದು ಟಫ್ ಫೈಟು, ರೋಹಿತ್ ಶರ್ಮಾ ಇತ್ತು ಒಂದು ಟಫ್ ಫೈಟು, ಒಂದು ಬ್ಯಾಟಲ್ ಇರೋದು ಅನ್ನೋ ಥರ ನಮಗೆ ಫೀಲ್ ಆಗ್ತಾ ಇತ್ತು. ಬಟ್ ಇವಾಗ ಒಂದು ಫೀಲ್ ಕೊಡ್ತಾ ಇಲ್ಲ, ನಮಗೆ ಒಂಥರ ಶೇಮ್ ಆಗ್ತಾ ಇದೆ ನಮಗೆ ಆಡೋದಕ್ಕೆ ಅನ್ನೋ ಥರನೇ ಹೇಳಿದ್ದಾರೆ. ಬಟ್ ನೋಡೋಣ ಶೇಮು ಇಂಡಿಯನ್ ಟೀಮ್ ಇವ್ರಿಗೆ ಮಾಡಿಸ್ತಾರ ಅಥವಾ ಇವರೇ ಇಂಡಿಯನ್ ಟೀಮಿಗೆ ಮಾಡ್ತಾರ ಅಂತ. ಅಪ್ಡೇಟ್ ನಂಬರ್ 5 ಶಶಾಂಕ್ ಸಿಂಗ್ನ ಅಬ್ಯೂಸ್ ಮಾಡಿದ್ರು ಶ್ರೇಯಸ್ ಅಯ್ಯರ್ ಅವರು ಆಸ್ ಎ ಕ್ಯಾಪ್ಟನ್ ನಿಂತ್ಕೊಂಡು ಗ್ರೌಂಡಲ್ಲಿ ಕ್ವಾಲಿಫೈಟು ಮುಂಬೈ ಇಂಡಿಯನ್ಸ್ ಮೇಲೆ ಆಡಿದಾಗ. ಸೊ ಅದೆಲ್ಲರಿಗೂ ಕೂಡ ಗೊತ್ತಾಗಿತ್ತು, ಏನೋ ಬೈತಾವ್ರೆ ಶಶಾಂಕ್ ಸಿಂಗಿಗೆ ಅದು ಇದು ಅಂತೆಲ್ಲ. ಹ್ಯಾಂಡ್ ಶೇಕ್ ಮಾಡುವಂಥ ಟೈಮಲ್ಲಿ ಏನೋ ರೊಚ್ಕೆದ್ಬಿಟ್ಟು ಬೈದಿದ್ರಂತೆ. ಸೊ ಇದ್ರ ಬಗ್ಗೆ ಶ್ರೇಯಸ್ ಅಯ್ಯರ್ ಅವ್ರ ಬಗ್ಗೆ ಮಾತಾಡಿದರೆ ಶಶಾಂಕ್ ಸಿಂಗ್ ಅವರು ನನಗೆ ಮಖಕ್ಕೆ 2 ಕೊಟ್ಟಿದ್ರು ಕೂಡ ನಾನು ಬೇಜಾರು ಮಾಡ್ಕೊಂತಿರಲಿಲ್ಲ, ಯಾಕಂದರೆ ನಾನು ಆ ಥರ ಕೆಲಸನ ಅವಾಗ ಮಾಡಿದ್ದೆ. ಮಖಕ್ಕೆ 2 ಕೊಡಬೇಕಾಗಿತ್ತು, ನಮ್ಮ ಅಪ್ಪನೇ ನನ್ನ ಮಾತಾಡ್ತಿರ್ಲಿಲ್ಲ ಫೈನಲ್ ಆಗೋವರೆಗೂ. ಸೊ ಆ ಥರ ನಾನು ಯಾಕಂತಂದರೆ ಅಲ್ಲಿ ಒಂಥರ ಸೋಲೋ ಥರ ಸೀನ್ ಇವರು ಕ್ರಿಯೇಟ್ ಮಾಡಿಬಿಟ್ಟಿರು ಅಂತ ಕಾಣಿಸುತ್ತೆ, ಅದಕ್ಕೋಸ್ಕರ ಅವರು ಬೈದಿದ್ರು ಅನ್ನೋ ಥರ ಕಾಣಿಸ್ತಾ ಇದೆ. ನಾನಂತೂ ಕರೆಕ್ಟಾಗಿ ನೋಡಿಲ್ಲ ಸೂಕ್ಷ್ಮವಾಗಿ ಏನೇನಾಗಿತ್ತು ಅಂತ. ಒಟ್ಟಲ್ಲಿ ಬೈದಿದ್ದಂತೂ ಪಕ್ಕ ಅಂತೆ. ಆ್ಯಂಡ್ ಹೊಡಿಬೇಕಾಗಿತ್ತು ನನಗೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಇದೆಲ್ಲ ಮಾಡೋಕ್ಕಾಗಿತ್ತಾಗ ಅವರು ಏನು ಗುರು ಹೇಳ್ತಿದ್ದೀರಾ ಶಶಾಂಕ್ ಸಿಂಗ್ ಹೊಡಿಬೇಕು ಅಂತ ಹೇಳ್ತಿದ್ದೀರಲ್ಲ ಅಲ್ಲಿ, ಏನು ಬಿಡಿ, ಏನೋ ಅವರವರ ಅಂಡರ್ಸ್ಟ್ಯಾಂಡಿಂಗು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇಷ್ಟು ಆಗಿದೆ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಹಾಕೋಬೋದು ಗಾಯ್ಸ್. ಬಾಯ್.